ಶ್ರೀ ಗುರುವೇ, ಸತ್ಕ್ರಿಯೆಯ ಹಾಗರವೇ, ಸುಜ್ಞಾನ ಸಾಗರವೇ, ಜ್ಞಾನ ವೈರಾಗ್ಯ ಮಂದಿರವೇ, ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ಎನ್ನ ಆರಾಧ್ಯ ದೈವ ಶಿವಯೋಗಿ ಸಿದ್ದರಾಮರನ್ನ ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಕ್ಷೇತ್ರದ ಅಧಿದೇವತೆ ಅರಶಂಕರೇಶ್ವರ ಸ್ವಾಮಿಯನ್ನು ಸ್ಮರಣೆ ಮಾಡಿ, ಈ ದಿನ ಈ ಒಂದು ಪುರಾತನವಾದಂಥ ಸಿದ್ದರಾಮರ ತಪೋಕ್ಷೇತ್ರದಲ್ಲಿ ಧ್ಯಾನಾರ್ಥಿಗಳಾಗಿ ನೆರೆದಿರುವಂಥ ಬ್ರಹ್ಮರ್ಷಿ ಪತ್ರಿಜಿಯವರ ಪರಂಪರೆಯ ಎಲ್ಲ ಧ್ಯಾನಾರ್ಥಿಗಳಲ್ಲಿ ಅನಂತ ಶರಣಗಳು ಸಲ್ಲಿಸಿ, ತಾವೆಲ್ಲರೂ ಸಹ ಈ ಒಂದು ಐತಿಹಾಸಿಕ ಮತ್ತು ಸಿದ್ದರಾಮರ ತಪೋಕ್ಷೇತ್ರದಲ್ಲಿ ಸೇರಿದ್ದೀನಿ. ತಾವೆಲ್ಲರೂ ಧ್ಯಾನಾರ್ಥಿಗಳಾಗಿ ತಮ್ಮದೇ ಆದಂಥ ಅನುಭವವನ್ನು ಪಡ್ಕೊಂಡಿದ್ದೀರಿ. ಒಂದು ಪ್ರವಚನ ಅಂತೇಳಿದರೆ ಪ್ರತಿದಿನ ವಚಿಸು ಅಂತೇಳಿ, ನಿತ್ಯವೂ ನಾವು ಮನನವನ್ನು ಮಾಡ್ಕೊಳ್ತಾ ಹೋದರೆ ಅದು ಪ್ರವಚನ ಆಗುತ್ತೆ ಅಂತೇಳಿ. ವಚನ ಅಂದರೆ ನಿಮಗೆ ಹೇಳಿದ್ವಿ, ವಚನ ಅಂದ್ರೇನು? ಶುದ್ಧೀಕರಣ ಮಾಡ್ಕೊಳ್ಳೋದು ಅಂತೇಳಿ. ಅಂದರೆ ವಾ ಚ ನ ವಚಿಸುವಲ್ಲಿ ಶುದ್ಧನಾಗಿರು, ಚ ಚಲಿಸುವಲ್ಲಿ ಶುದ್ಧನಾಗಿರು, ನ ನಯನಿಸುವಲ್ಲಿ ಶುದ್ಧನ. ಅಂದರೆ ನಿನ್ನ ನಡೆ ನುಡಿ ನೋಟ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ವಾ ಅಂದ್ರೇನು? ವಚನ, ಮಾತು ಚೆನ್ನಾಗಿದ್ದರೆ. ಚಲಿಸು, ನಿನ್ನ ನಡೆ ಚೆನ್ನಾಗಿದ್ದರೆ. ವಚ ನ ನಿನ್ನ ನಯನ ಅಂದರೆ ನಿನ್ನ ನೋಟ ಚೆನ್ನಾಗಿದ್ದರೆ ಜಗತ್ತು ಎಲ್ಲವೂ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗಾಗಿ ಈ ಧ್ಯಾನದ ತಾವೆಲ್ಲ ಮಗ್ನನಾಗಿರೋದ್ರಿಂದ ಧ್ಯಾನದಲ್ಲಿ ಧ್ಯಾನ ಒಂದೇ ಪರಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ. ಯಾಕಂದರೆ ಮನುಷ್ಯ ತ್ರಿಕರಣಗಳನ್ನು ಹೊಂದಿದ್ದಾನೆ. ತ್ರಿಕರಣಗಳನ್ನು ಸಂತೈಸಬೇಕಾಗಿರೋಂಥದ್ದು ಧರ್ಮ. ದೇಹದ ಬಾಧೆ ಮನಸ್ಸನ್ನು ಕಾಡುತ್ತೆ, ಮನಸ್ಸಿನ ಬಾಧೆ ಆತ್ಮವನ್ನು ಕಾಡುತ್ತೆ. ಒಂದಕ್ಕೊಂದು ಲಿಂಕು. ಹಾಗಾಗಿ ದೇಹ, ಮನಸ್ಸು ಮತ್ತು ಆತ್ಮ ಈ ಮೂರನ್ನು ಚೆನ್ನಾಗಿಟ್ಕೊಳ್ಬೇಕಾಗಿರೋಂಥದ್ದು ಅದು ಮನುಷ್ಯನ ಗುರಿಯಾಗಿರಬೇಕು. ಆಗ ಮಾತ್ರ ಮನುಷ್ಯ ಸೌಖ್ಯವಾಗಿ ಇರಲಿಕ್ಕೆ ಸಾಧ್ಯ ಅಲ್ವಾ? ನಾವೇನೇ ದೇಹ ಬಾಧೆ ಕಾಡ್ತಾ ಇದ್ರೆ ನಾವೇನಿಗೆ ಕುಳಿತುಕೊಳ್ಳೋಕ್ಕಾಗುತ್ತೆ? ಮನಸ್ಸಿನ ಬಾಧೆ ಕಾಡ್ತಾ ಇದ್ರೆ ಹೆಂಗೆ ನಾವು ಧ್ಯಾನಾಸಕ್ತರಿಗೆ ಆಗಲಿಕ್ಕಾಗುತ್ತೆ? ಹಾಗಾಗಿ ನಾವೆಲ್ಲರೂ ಸಹ ಈಗ ಸತ್ಸಂಗದ ಅಂತ ಹೇಳಿದರು, ಸತ್ಸಂಗದಲ್ಲಿ ನಾವು ಕೇಳಬೇಕು ಅಂತೀವಿ. ಯಾವುದು ಸತ್ಸಂಗ? ಸತ್ತವರ ಸಂಘ. ಏನು ಸತ್ತಿರಬೇಕು? ಸತ್ಸಂಗ ಅಂತೇಳಿದರೆ ಸತ್ತವರ ಸಂಘ ಅಂಥೇಳಿ ಹಾಡು ಭಾಷೆಯನ್ನು ಹೇಳ್ತಾರೆ. ಸತ್ಸಂಗ ಅಂದರೆ ಸತ್ ಕ್ರಿಯೆಗಳನ್ನು ಅಳವಡಿಸ್ಕೊಂಡಿರುವಂಥವ್ರ ಸಂಘ ಅಂದರೆ ಸತ್ಸಂಗ ಅಂತ ಹೇಳ್ತಾರಲ್ವ. ಯಾಕೆ ಸತ್ಸಂಗ? ಸಂಘ ಅವರಿಗೆ ಪ್ರೇರೇಪಣೆ ಆಗುತ್ತೆ. ಭಕ್ತಿಗೆ ಮೂಲ, ಧ್ಯಾನಕ್ಕೆ ಮೂಲ, ಆಧ್ಯಾತ್ಮಕ್ಕೆ ಮೂಲ ಯಾವುದು? ಸಂಘ. ಯಾವುದೇ ಸಂಘ ಆಗಿರಬೇಕು? ಶರಣರ ಸಂಘ. ಅದಕ್ಕೆ ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಹುಣ್ಣೆ ಮೊದಲು. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಒಂದೇ ಮೊದಲು. ಶಿವಪಥ ವರಿವಡೆ ಗುರುಪಥ ಮೊದಲು, ಗುರುಪಥ ವರಿವಡೆ ಶರಣರ ಸಂಘವೇ ಮೊದಲೋ ಮೊದಲು ಅಂತ ಹೇಳ್ತಾರೆ. ಯಾವುದು ಶರಣರ ಸಂಘ ಅಂತ ಹೇಳಿದರೆ, ಶರಣರ ಸತ್ಸಂಗ ಅಂತ ಹೇಳಿದರೆ ಶರಣರ ಸಂಘ. ಆ ಶರಣರ ಸಂಘದಿಂದ ಮಾತ್ರ ನೀವು ಗುರುವನ್ನು ತಿಳ್ಕೊಳ್ಳಿಕ್ಕಾಗೋದು. ಆ ಗುರುವಿನ ಸಂಘದಿಂದ ಮಾತ್ರ ನೀವು ದೇವನನ್ನು ತಿಳ್ಕೊಳ್ಳಿಕ್ಕಾಗೋದು, ಧರ್ಮವನ್ನು, ಸಿದ್ಧಾಂತವನ್ನು ತಿಳ್ಕೊಳ್ಳಿಕ್ಕಾಗೋದು ಅಂತ ಹೇಳ್ತಾರೆ. ಹಾಗಾಗಿ ಆ ಸತ್ಸಂಗದ ಒಂದು ಪರಿಣಾಮ ನಮಗೆಲ್ಲಿ ಸಿಗುತ್ತೆ ಅಲ್ವಾ? ಮನುಷ್ಯನಿಗೆ ಯಾಕೆ ಸತ್ಸಂಗದ ಅವಶ್ಯಕತೆ ಇದೆ ಅಂದರೆ, ಸತ್ಸಂಗದ ಕೇಂದ್ರಗಳ ಅವಶ್ಯಕತೆ ಇದೆ. ಈಗ ಧ್ಯಾನ ಕೇಂದ್ರಕ್ಕೆ ಹೋಗಬೇಕು ಅಥವಾ ಒಂದು ಗುಡಿಗೆ ಹೋಗಬೇಕು, ಒಂದೆಲ್ಲ ಒಂದು ಪ್ರವಚನ ನಡೀತಾ ಇದೆ ಹೋಗಬೇಕು ಅಂದರೆ ಯಾಕೆ ಅಗತ್ಯ ಅಲ್ವಾ? ಯೋಚನೆ ಮಾಡಿ.
ನಿಮ್ಮ ಮನೆಯಲ್ಲಿ ಒಂದು ಕಾರ್ ಇದೆ ಅಲ್ವಾ, ಚೆನ್ನಾಗಿ ಓಡ್ತಾ ಇರುತ್ತೆ. ಏನು ಮಾಡ್ತೀರಿ ಅದಕ್ಕೆ? ಕನಿಷ್ಠ 10,000 ಓಡಿಸಿದ್ಮೇಲೆ ಒಂದು ಸರ್ವಿಸ್ ಮಾಡಿಸ್ಬೇಕು ಅಲ್ವಾ. ಗ್ಯಾರೇಜಿಗೆ ತೊಗೊಂಡೋಗಿ ಬಿಡಬೇಕು, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾನೆ, ಪ್ಲಗ್ಗೆಲ್ಲ ಕ್ಲೀನ್ ಮಾಡ್ತಾನೆ, ಬ್ಯಾಟ್ರಿ ಚೆಕ್ ಮಾಡ್ತಾನೆ ಅಲ್ವಾ. ಒಂದು ಗಾಡಿ, ಒಂದು ಬೈಕು, ಇದನ್ನು ಕನಿಷ್ಠ ನಾವು ಒಂದು 6 ತಿಂಗಳಿಗೆ 3 ತಿಂಗಳು ಅಥವಾ ಅದನ್ನು ಹೇಗೆ ಬಳಸ್ತೀವಿ, ಒಂದು 10,000 ಕಿಲೋಮೀಟ್ರ್ ಹೋದ್ಮೇಲೆ ಆದರೂ ಒಂದು ಸರ್ವಿಸ್ ಮಾಡಿಸ್ತೀವಿ ಅಲ್ವಾ. ಆ ಒಂದು ಗಾಡಿ ಯಾರು ಸಂಪಾದನೆ ಮಾಡಿರೋದು ಅಲ್ವಾ. ಆ ಒಂದು ಗಾಡಿಗೆ ಅಷ್ಟೆಲ್ಲ ಗಮನ ಕೊಡೋರು ಆ 10 ಅಲ್ಲ 100 ಗಾಡಿಯನ್ನು ಸಂಪಾದನೆ ಮಾಡೋಂಥ ಈ ಬಾಡಿಗೆ ಯಾವತ್ತಾರು ಗಮನ ಕೊಟ್ಟಿದ್ದೀರಾ? ಆ ಗಾಡಿಗೆ ಅಷ್ಟೆಲ್ಲ ಮಾಡ್ತೀರಿ. ನಿಮ್ಮ ಗಾಡಿ ಬಾಡಿಗೆಲ್ಲಿದೆ ಸರ್ವಿಸು? ನಿಮ್ಮ ಬಾಡಿನ ಎಲ್ಲಿಗೆ ಬಿಡಬೇಕು? ಯಾವ ಗ್ಯಾರೇಜಿಗೆ ಬಿಡಬೇಕು? ಸತ್ಸಂಗ ಅನ್ನೋ ಗ್ಯಾರೇಜಿಗೆ ಬಿಡಬೇಕು ಅಲ್ವಾ. ಸತ್ಸಂಗ ಅನ್ನೋ ಗ್ಯಾರೇಜಿಗೆ ಈ ಬಾಡಿಯನ್ನು ಬಿಡಬೇಕು. ಯಾಕೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ಈ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಈ ಬಂಡಿಯ ಒಡೆಯುವವರೈವರು ಮಾನೀಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಇದರಿಚ್ಛೆಯನ್ನರಿತು ಒಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅಂದರೆ ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಈ ದೇಹವ ಒಡೆಯುವವರೈವರು ಮಾನೀಸರು, ಒಬ್ಬರಿಚ್ಛೆ ಇನ್ನೊಬ್ಬರಿಗಿಲ್ಲ, ಇದರ ಇಚ್ಛೆಯನ್ನರಿತು ಒಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಅಂತ ಹೇಳ್ತಾನೆ. ಗಾಲಿ ಮುರಿದಾಗ ಅಂದರೆ ಈ ದೇಹ ಅನ್ನೋ ಇದೇನಿದೆಯಲ್ಲ ಬಂಡಿ ಇದೆಯಲ್ಲ, ಇದಕ್ಕೆ 2 ಗಾಲಿ ಇದೆ. ನಮ್ಮ ಕಾಲುಗಳೆರಡು ಗಾಲಿ, ದೇಹವೆಂಬುದೊಂದು ತುಂಬಿದ ಬಂಡಿ. ಯಾವುದನ್ನ ತುಂಬಿಕೊಂಡಿದೆ ನಮ್ಮ ದೇಹ? ಮದ ಮೋಹ ಮತ್ಸರಾದಿಗಳನ್ನೋದುಗಳನ್ನು ಅರಿಷಡ್ ವರ್ಗಗಳನ್ನು ತುಂಬಿಕೊಂಡಿದೆ ಅಲ್ವಾ. ಈ ಗಾಡಿಯನ್ನು ಎಳ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಎಳಿತಾ ಇರೋರು ಯಾರು? ಈ ಗಾಡಿಯ ಒಡೆಯುವವರೈವರು ಮಾನೀಷರೇನು. ಯಾವುದು ನಮ್ಮನ್ನು ಎಳ್ಕೊಂಡು ಹೋಗ್ತಾಯಿದೆ? ನಮ್ಮ ಪಂಚೇಂದ್ರಿಯಗಳು ಓಡ್ತಾ ಇದ್ದಾವೆ. ಕಣ್ಣು ಈ ಕಡೆ ಕೆಳಿಯುತ್ತೆ, ಮೂಗು ಈ ಕಡೆ ಕೆಳಿಯುತ್ತೆ, ನಾಲಿಗೆ ಈ ಕಡೆ ಕೆಳಿಯುತ್ತೆ. ಮತ್ತು ಗಾಡಿ ಯಾವ ಕಡೆಗೆ ಹೋಗಬೇಕು? ಇದರ ಇಚ್ಛೆಯನ್ನು ಅರಿತು ಹೊಡೆಯದಿರ ಆ 5 ಇಚ್ಛೆಯನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಒಂದು ಕಡೆಗೆ ಅದನ್ನು ಲಗಾಮನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ 5 ಲಗಾಮು ಒಂದು ಕಡೆ ಸೇರಿಸಿ ಇಟ್ಕೊಂಡಾಗ ಅದು ಒಂದೇ ರೂಟಲ್ಲಿ ಹೇಗೆ ಹೋಗುತ್ತಲ್ಲ, ಆ ಕಡೆ ಈ ಕಡೆ ಎಳೆಯೋದು ನಿಲ್ಲಿಸುತ್ತೆ ಅಲ್ವಾ. ಹಾಗಾಗಿ ಅದನ್ನು ಏನಾದ್ರು ನಾವು ಅರ್ಥ ಮಾಡ್ಕೊಳ್ಳದೆ, ಈ 5 ಲಗಾಮನ್ನು ಸರಿಯಾಗಿ ಇಟ್ಕೊಳ್ಳದೆ ಇದ್ದರೆ ಗಾಡಿ ಏನಾಗುತ್ತೆ? ಎಲ್ಲ ಹಳ್ಳಕ್ಕೆ ಬಿದ್ದು ಅದರ ಅಚ್ಚು ಮುರಿಯುತ್ತೆ, ಆದರೆ ಚಕ್ರ ಮುರಿದೋಗುತ್ತೆ, ಗಾಡಿ ಮುಂದೆ ಸಾಗೋದಿಲ್ಲ ಅಂಥೇಳಿ ಹೇಳ್ತಾನೆ. ಹಾಗಾಗಿ ಈ 5 ನಾವು ತಿಳ್ಕೊಳ್ಬೇಕಲ್ಲ. ಯಾವುದನ್ನು? ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ, ಆ 5 ನಾವು ಸರಿಯಾಗಿ ನಾವು ನಿಭಾಯಿಸಿಲ್ಲ ಅಂಥೇಳಿದರೆ ಈ ಗಾಡಿ ತನ್ನ ಯಾತ್ರೆಯನ್ನು ಮುಗಿಸೋದಿಲ್ಲ. ಹಾಗಾದರೆ ಆ 5 ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಕಿತ್ತಕ್ಕಾಗತ್ತಾ? ಮನುಷ್ಯನಿಗೆ ಅರಿಷಡ್ಡ ವರ್ಗಗಳಿದ್ದಾವಲ್ಲ, ಅದನ್ನು ಬಿಡೋಕ್ಕಾಗತ್ತಾ? ಬಿಟ್ಟರೆ ಮನುಷ್ಯನಲ್ಲೇ ಅವನು ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರಾದಿಗಳನ್ನು ಬಿಟ್ಟರೆ ಹೆಂಗಾಗತ್ತೆ? ಮನುಷ್ಯನಲ್ಲಿ ನೀವೆಲ್ಲ ಧ್ಯಾನಾರ್ಥಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅದು ಕಾಮನೆ ಅಲ್ವಾ. ಮತ್ತು ಇಲ್ಲ ನಾನು ಕಲ್ತಿದ್ದು ನಾನು ಮಾಡಿರೋ ಸಾಧನೆ ನನ್ನಲ್ಲೇ ಇರಬೇಕು ಅಂದರೂ ಅದೇನು ಸ್ವಾರ್ಥನೆ ಅಲ್ವಾ. ನಾನೊಬ್ಬನೇ ಮಾಡಬೇಕು, ಇನ್ಯಾರು ಮಾಡಬೇಡ್ದು ಅನ್ನೋದು ಮೋಹನೆ. ಅಂದರೆ ಈ ಅರಿಷಡ್ ವರ್ಗಗಳಿದ್ದಾವಲ್ಲ, ಇವನ್ನು ಮನುಷ್ಯ ಬಿಡಲಿಕ್ಕಾಗೋದಿಲ್ಲ ಯಾವತ್ತೂ. ಅದಕ್ಕೆ ಚನ್ನಬಸವಣ್ಣ ಒಂದು ಕಡೆ ಹೇಳ್ತಾನೆ, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮದ ಬೇಕು, ಮೋಹ ಬೇಕು, ಮತ್ಸರ ಬೇಕು. ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮದ ಬೇಡ, ಮೋಹ ಬೇಡ, ಮತ್ಸರ ಬೇಡ. ಬೇಕೆಂಬುದಕ್ಕಾವ ಗುಣ, ಬೇಡೆಂಬುದಕ್ಕಾವ ಗುಣ ಅಂತ ಹೇಳ್ತಾನೆ ಅವನು. ಅದು ಇರಬೇಕು, ಯಾವ ರೀತಿ ಇರಬೇಕು, ಬೇಡ ಯಾವುದಿದ್ರೆ ಬೇಡ ಅಂತ ಹೇಳ್ತಾನೆ. ಅವನಿಗೆ ಕಾಮ ಬೇಕು, ಲಿಂಗದಲ್ಲಿ ಕಾಮ ಬೇಡ ಪರಶ್ರೀಲಿಂದ. ಕಾಮ ಅಂದರೆ ಅವನ ಆಸೆ ಏನಿರಬೇಕಂದ್ರೆ, ನಾನು ಭಗವಂತನಲ್ಲಿ ಒಡೆವರದು ಒಂದಾಗಬೇಕಪ್ಪ, ನಾನು ಆ ಲಿಂಗದಲ್ಲಿ ಐಕ್ಯನಾಗಬೇಕಂದ್ರೆ ಅರ್ಥಾತ್ ಶಿವನಲ್ಲಿ ನಾನು ಒಂದಾಗಬೇಕು ಅನ್ನೋ ಆಸೆ ಇರಬೇಕು. ಕ್ರೋಧ ಬೇಕು ಕರಣಗಳಲ್ಲಿ, ಕ್ರೋಧ ಬೇಡ ಗುರುಲಿಂಗ ಜಂಗಮದಲ್ಲಿ ಅಂತ ಹೇಳ್ತಾರೆ. ಅಂದರೆ ಕ್ರೋಧ ಯಾವುದರಲ್ಲಿ ಇರಬೇಕು ಅಂದರೆ, ನನ್ನ ಕಣ್ಣಿನ ಮೇಲೆ ನನ್ನ ಕ್ರೋಧ ಇರಬೇಕು. ನೀನು ಕೆಟ್ಟದನ್ನು ನೋಡ್ತಾ ಇದೆಯಾ,
ನೀನು ಕೆಟ್ಟದನ್ನು ಗ್ರಹಿಸ್ತಾ ಇದೆಯಾ ಅಂಥೇಳಿ ಅವನ ಕರ್ಣಗಳ ಮೇಲೆ ಕ್ರೋಧ ಇರಬೇಕು, ಗುರುಲಿಂಗ ಜಂಗಮದಲ್ಲಿ ಅಲ್ಲ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ ಅಂತ ಹೇಳ್ತೇನೆ. ಅಂದರೆ ಯಾವುದರಲ್ಲಿ ನಾವು ಲೋಭ ಮಾಡಬೇಕಂತ ಹೇಳಿದ್ರೆ ಗುರುವಿನ ಗ್ರೇಸು, ಭಗವಂತನ ಗ್ರೇಸ್, ನಾವೇನು ಅವನಿಂದ ನಾವು ಏನು ಆಶೀರ್ವಾದವನ್ನು ಮತ್ತು ಕರುಣೆಯನ್ನು ಪಡಿತೀವಲ್ಲ ಗ್ರೇಸು, ಆ ಕರುಣೆ ನನ್ನಲ್ಲಿರಲಿ ಅಂಥೇಳಿ ಲೋಭ ಮಾಡಬೇಕು. ಲೋಭ ಬೇಡ ತನುಮನ ಧನದಲ್ಲಿ, ನಿನ್ನ ತನುವಿನಲ್ಲಿ ಶಕ್ತಿ ಇದ್ದರೆ ಗುರು ಸೇವೆ ಮಾಡು, ದೊಡ್ಡವರ ಸೇವೆ ಮಾಡು, ಮನೆಯಲ್ಲಿ ಹಿರಿಯರ ಸೇವೆ ಮಾಡು. ನಿನ್ನ ತನುವಿನಲ್ಲಿ ಶಕ್ತಿ ಇದ್ದರೆ, ಮನದಲ್ಲಿ ಇದ್ದರೆ ನೀನು ಯಾರನ್ನು ಸೇವೆ ಮಾಡಬೇಕು? ಭಗವಂತನನ್ನು ಸೇವೆ ಮಾಡು. ನಿನ್ನಲ್ಲಿ ಧನ ಇದ್ದರೆ ಆ ಧನವನ್ನು ಎಲ್ಲಿಗೆ ಸಲ್ಲಿಸಬೇಕು? ನೀನು ಯಾರು ದುರ್ಬಲ ಇರ್ತಾರೆ, ಒಳ್ಳೆಯ ಕಾರ್ಯಗಳಾಗ್ತವೆ, ಸತ್ಸಂಗಗಳಾಗ್ತವೆ, ಅಲ್ಲಿಗೆ ನಿನ್ನ ಧನವನ್ನು ವ್ಯಯಿಸು ಅಂತ ಹೇಳ್ತಾನೆ. ಇದರಲ್ಲಿ ನೀನು ಲೋಭ ಮಾಡಬೇಡ. ನಿನ್ನ ಸೇವೆ ಮಾಡೋದ್ರಲ್ಲಾಗಲಿ, ದಾನ ಮಾಡೋದ್ರಲ್ಲಿ, ಭಗವಂತನನ್ನು ನೆನೆಯೋದ್ರಲ್ಲಾಗಲಿ ಲೋಭ ಮಾಡೋ ಹಾಗಿಲ್ಲ. ನೀನು ಲೋಭ ಯಾವುದ್ರಲ್ಲಿ ಮಾಡಬೇಕು? ಭಗವಂತನ ಕರುಣೆಯನ್ನು ನೀನು ಪಡಿತೀಯಲ್ಲ, ಆ ಕರುಣೆ ನನ್ನಲ್ಲಿರಲಿ ಅಂತ ಲೋಭ ಮಾಡಿದ್ರೆ ಅದು ಸಾತ್ವಿಕ ಲೋಭ. ಹೀಗೆ ಮದ ಬೇಕು ಶಿವಾಚಾರಗಣವೆಂಬಲ್ಲಿ ಅಂತ ಹೇಳ್ತಾನೆ. ಮದ ಬೇಡ ಗುರು ಹಿರಿಯರಲ್ಲಿ ಅಂತ. ಅಂದರೆ ನಾನು ದೊಡ್ಡವನು, ನಾನೊಬ್ಬನೇ ಸಾಧನೆ ಮಾಡಿದ್ದೀನಿ, ನಾನೊಬ್ಬನೇ ಸಾಧಕ ಅನ್ನೋ ಮದ ಇದೆಯಲ್ಲ, ಅದು ಮದ ಏನು ಮಾಡುತ್ತೆ? ಮನುಷ್ಯನನ್ನು ಅಲ್ಪನನ್ನಾಗಿ ಮಾಡಬರುತ್ತೆ. ಮದ ಯಾವುದರಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಾನು ಯಾವ ತತ್ವವನ್ನು ನಂಬಿದ್ದೀನಿ, ನಾನು ಯಾವ ಸಿದ್ಧಾಂತವನ್ನು ನಂಬಿದ್ದೀನಿ, ಅದು ಶ್ರೇಷ್ಠ ಅನ್ನೋ ಮದ ಇರಬೇಕು. ನಾನೇ ಶ್ರೇಷ್ಠ ಅಲ್ಲ, ನನ್ನ ತತ್ವ ಶ್ರೇಷ್ಠ ಅನ್ನೋ ಮದ ಇದ್ದಾಗ ಮಾತ್ರ ಆತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತೇಳಿ. ಹಾಗೆ ಈ ಶರಣ ಏನು ಹೇಳುತ್ತೆ, ಇದು ಶಕ್ತಿ ವಿಶಿಷ್ಟ ಅದ್ವೈತ. ಈ ಒಂದು ಶರಣ ಪರಂಪರೆ ಇದೆಯಲ್ಲ, ಇದು ಶಕ್ತಿ ವಿಶಿಷ್ಟ ಅದ್ವೈತ. ನಮ್ಮಲ್ಲಿ 4 ಸಿದ್ಧಾಂತಗಳು ಭಾರತದಲ್ಲಿ ಚಾಲ್ತಿಯಲ್ಲಿದ್ದಾವೆ. ಒಂದು ಅದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಮತ್ತು ಇನ್ನೊಂದು ಶಕ್ತಿ ವಿಶಿಷ್ಟ ಅದ್ವೈತ. ಈ ಶಕ್ತಿ ವಿಶಿಷ್ಟ ಅದ್ವೈತ ಇದು ಶರಣರ ಒಂದು ಸಿದ್ಧಾಂತ. ಅಂಥ ಶರಣರು ತಪಸ್ಸು ಮಾಡಿರೋಂಥ ಕ್ಷೇತ್ರದಲ್ಲಿ ತಾವೆಲ್ಲರೂ ಇದ್ದೀರಿ. ಹಾಗಾಗಿ ಈ ದೇಹವನ್ನು ನಾವು ಕೇವಲ ಏನು ಮಾಡಿದ್ದೀವಿ, ನಮ್ಮ ಬೇರೆಯ ಜೀವನವನ್ನು ಅನುಭವಿಸ್ಲಿಕ್ಕಷ್ಟೇ ದೇಹವನ್ನು ಬಳಸ್ತಾ ಇದ್ದೀವಿ ಅಲ್ವಾ? ದೇಹ ಇದ್ದರೆ ದೇಹ ಮನಸ್ಸಿಗೂ ಆಶ್ರಯ, ಆತ್ಮಕ್ಕೂ ಆಶ್ರಯ ಅಲ್ವಾ? ದೇಹ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವೆಲ್ಲಿ ಆಶ್ರಯ ಮಾಡಬೇಕು? ಮನಸ್ಸಾಗಲಿ ಆತ್ಮ ಆಗಲಿ ಎಲ್ಲಿರಬೇಕು? ನೀವು ಮನೆ ಇದ್ದರೆ ತಾನೇ ನೀವು ಮನೆಗೆ ಹೋಗಿ ಮನಿಕೊಳ್ಳೋದು. ಮನೆಯಲ್ಲಿ ಇದ್ದರೆ ಎಲ್ಲೇ ಸುತ್ತಾಡಿದ್ರು ಮನೆಗೆ ಹೋಗಿ ಅಲ್ಲಿ ಒಂದು ನೀವು ಸೆಟ್ಲ್ ಆಗ್ತೀರ, ವಿಶ್ರಾಂತಿಯನ್ನು ಪಡಿತೀರಿ, ಏನೋ ಒಂದು ಆಗುತ್ತೆ ಅಲ್ವಾ? ಮನೆಯೇ ಇಲ್ಲ ಅಂದರೆ. ಹಾಗೆ ಈ ಮನಸ್ಸು ಇಡೀ ಊರೆಲ್ಲ ಸುತ್ತಾಡ್ಕೊಂಬಂದ್ರೆ ಅದು ಎಲ್ಲಿಗೆ ಬರಬೇಕು? ಕೊನೆಗೆ ಮನೆಗೆ ಬರಬೇಕು. ಆತ್ಮ ಅನ್ನೋದು ಎಲ್ಲಿರಬೇಕು? ಮನೆ ಇದ್ರೇ ಅದಕ್ಕೆ ಆಶ್ರಯ. ಆತ್ಮಕ್ಕೂ ಮನೆಯೇ ಆಶ್ರಯ, ದೇಹವೇ ಆಶ್ರಯ, ಮನಸ್ಸಿಗೂ ದೇಹವೇ ಆಶ್ರಯ. ಹಾಗಾಗಿ ಕಳೆದ ಸತಿ ನಿಮ್ಮಲ್ಲಿ ಬಂದಾಗ ಮನಸ್ಸಿನ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಸ್ವಲ್ಪ ದೇಹದ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ದೇಹವೇ ಪ್ರಾಮುಖ್ಯತೆಯನ್ನು ನಾವೇನು ಮಾಡ್ತೀವಿ ನೋಡಿ, ಇವತ್ತಿಗಂತೂ ಎಲ್ಲ ಸಂಪಾದನೆ 90% ದೇಹಕ್ಕೆ ಖರ್ಚು ಮಾಡೋದು ಅಲ್ವಾ? ದೇಹಕ್ಕೆ ಉಣಿಸ್ಲಿಕ್ಕೆ, ದೇಹಕ್ಕೆ ತೊಡಸ್ಲಿಕ್ಕೆ, ದೇಹವನ್ನು ಸಿಂಗಾರ ಮಾಡೋಕ್ಕೆ ಅಲ್ವಾ? ಮನುಷ್ಯನ ಸಂಪಾದನೆ ಎಲ್ಲ ಖರ್ಚಾಗ್ತಾ ಇರೋದು ಎಲ್ಲಿಗೆ? ದೇಹಕ್ಕೇನೆ ಅಲ್ವಾ? ಮನಸ್ಸಿಗೆ ಏನಾರು ಖರ್ಚು ಮಾಡ್ತೀವ? ಆತ್ಮಕ್ಕೆ ಏನಾರು ಖರ್ಚು ಮಾಡ್ತೀವ? ಅವಕ್ಕೆ ಬೇಕಾಗಿಲ್ಲ, ಯಾಕಂದರೆ ಅದು ನಮಗೆ ಕಾಣಲ್ಲ. ನಮಗೆ ದುಡ್ಡು ಕಾಣುತ್ತೆ, ದುಡ್ಡು ಕಾಣೋದನ್ನೆಲ್ಲ ಏನು ಮಾಡ್ತೀವಿ? ಕಾಣೋ ದೇಹಕ್ಕೆ ಆಗ್ತಾಯಿದ್ದೀವಿ ಅಲ್ವಾ? ಹಾಗಾಗಿ ವಿಪರೀತವಾದಂಥ ದೇಹಾಭಿಮಾನ ಇದೆಯಲ್ಲ, ಅದು ಮನುಷ್ಯನನ್ನು ಏನು ಮಾಡುತ್ತೆ? ಮದವನ್ನು ಅಂದರೆ ಅವನಲ್ಲಿ ಏನು ಮದ ಮತ್ತು ಮೋಹ ಮತ್ಸರಗಳನ್ನು ತುಂಬುತ್ತೆ ಮನುಷ್ಯನಿಗೆ. ಆ ದೇಹ ಅನ್ನೋದು ಅತಿಯಾದಾಗ ಮನುಷ್ಯನಲ್ಲಿ ಏನಾಗುತ್ತೆ? ತಾಮಸ ಗುಣಗಳನ್ನು ನಾವು ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ದೇಹವನ್ನು ಮತ್ತೆ ನೀವು ತಣಿಸೋದು ಹೆಂಗೆ? ದೇಹವನ್ನು ನೀವು ಹೇಗೆ ಪರಿಗಣಿಸಬೇಕು? ದೇಹನ ಏನಂತ ಪರಿಗಣಿಸ್ಬೇಕು ನಾವು? ದೇಹವನ್ನು ಪ್ರಸಾದ ಅಂತ ಪರಿಗಣಿಸಬೇಕು. ನಿಮಗೆ ಪ್ರಸಾದ ಕೊಟ್ಟರೆ ಏನು ಮಾಡ್ತೀರಿ ಅಲ್ವಾ? ಒಂದಿಷ್ಟೇ ಕೊಟ್ಟರು ಕಣ್ಣಿಗೆ ಹೊತ್ಕೊಂಡು ಸೇವನೆ ಮಾಡ್ತೀವಿ ಅಲ್ವಾ? ಆದರೆ ನಿಮ್ಗೆ ಊಟ ಅಂತ ಒಂದು ತಟ್ಟೆ ತುಂಬ ಕೊಟ್ಟರೆ ಏನು ಮಾಡ್ತೀರಿ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀರಾ, ಬಿಟ್ಟಿದ್ದು ಬೇಕಾದ್ರೆ ಅಲ್ಲೇ ಬಿಟ್ಟು ಹೋಗ್ತೀರಿ. ಅದಕ್ಕೆ ಭಕ್ತಿ ಭಯ ಏನೂ ಇರೋದಿಲ್ಲ ಊಟ ತಿನ್ನಬೇಕಾದ್ರೆ ಅಲ್ವಾ? ಆದರೆ ನೀವು ಪ್ರಸಾದ ತಿನ್ನಬೇಕಾದ್ರೆ ಅದು ಇಷ್ಟೇ ಇದ್ರೂ ಭಕ್ತಿ ಭಾವ ಎಲ್ಲ ಭಯ ಎಲ್ಲ ಬಂದ್ಬಿಡುತ್ತೆ. ಅಂದರೆ ಈ ದೇಹವನ್ನು ಪ್ರಸಾದ ಅಂತ ಪರಿಗಣಿಸಿದಾಗ ಮಾತ್ರ ನಾವು ಇದನ್ನು ಶುದ್ಧವಾಗಿ ಸ್ವಚ್ಛವಾಗಿ
ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಲ್ವಾ. ಯಾಕೆ ಪ್ರಸಾದ ಅಂತ ಪರಿಗಣಿಸಬೇಕು? ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ತೀರಲ್ಲ ಹಬ್ಬ ಹರಿದಿನಗಳಲ್ಲಿ ಮನೆಗಳಲ್ಲಿ, ನೈವೇದ್ಯ ಮಾಡಬೇಕಾದ್ರೆ ನೀವು ಪ್ರತಿನಿತ್ಯ ಅಡುಗೆ ಮಾಡೋ ಥರನೇ ಮಾಡ್ತೀರಾ ಅಲ್ವಾ? ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಸ್ನಾನ ಮಾಡಿರಲಿ ಬಿಟ್ಟಿರಲಿ ತಿಂಡಿ ರೆಡಿ ಮಾಡಿಬಿಡ್ತಾರೆ ಅಲ್ವಾ. ಆದರೆ ಪ್ರಸಾದ ಮಾಡಬೇಕು ಅಂದರೆ ಶುದ್ಧವಾಗಿ ಒಳ್ಳೆ ಮನಸ್ಸಿಂದ ಬೇರೆ ಏನು ಯೋಚನೆ ಮಾಡದೆ ಮಾಡೋ ಅಂಥದ್ದು. ಹಾಗೆ ಈ ಪ್ರಸಾದ ಕಾಯ ಯಾಕಾಗಬೇಕು? ಈ ಕಾಯ ಪ್ರಸಾದ ಕಾಯ ಯಾಕಾಗಬೇಕು? ಮನುಷ್ಯನ ದೇಹ ಪ್ರಸಾದ ಯಾಕಾಗಬೇಕು ಅಂತೇಳಿದರೆ, ಈ ದೇಹ ಬಂದಿರೋದು ಎಲ್ಲಿಗೆ? ಭಗವಂತನಲ್ಲಿ ಒಂದಾಗಲಿಕ್ಕೆ. ಈ ದೇಹವನ್ನು ನಾವು ಯಾರಿಗೆ ಅರ್ಪಿಸ್ತೀವಿ? ಮತ್ತು ನಾವೇನಾಗಿರಬೇಕು? ನಮ್ಮ ಭಗವಂತನಿಗೆ ಏನು ಅರ್ಪಿಸಬೇಕು? ಪ್ರಸಾದ ತಾನೇ ಕೊಡ್ತೀವಿ. ಭಗವಂತನಿಗೆ ಊಟ ಕೊಡ್ತೀವ? ಭಗವಂತನಿಗೆ ಪ್ರಸಾದವನ್ನು ಕೊಡಬೇಕಾದ್ರೆ ಈ ದೇಹವನ್ನು ಪ್ರಸಾದಮಯ ಮಾಡ್ಕೊಳ್ಬೇಕು ತಾನೆ. ಕಾಯವನ್ನು ಪ್ರಸಾದ ಕಾಯ ಮಾಡ್ಕೊಳ್ಬೇಕು, ಮನವನ್ನು ಘನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮನವನ್ನು ಘನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಘನ ಅಂದ್ರೇನು? ಗಟ್ಟಿಯಾದಂಥ ವಸ್ತು, ಅದೆಲ್ಲೂ ಹೋಗಲ್ಲ. ಮನ ಅಂದ್ರೇನು? ಹಗುರವಾದಂಥದ್ದು, ಎಲ್ಲಿಗೆ ಬೇಕಾದ್ರೂ ಆಡಾಡ್ತಾ ಇರುತ್ತೆ. ಹಾಗಾಗಿ ಆ ಮನವನ್ನು ಘನ ಮಾಡ್ಕೋ, ಕಾಯವನ್ನು ಪ್ರಸಾದ ಮಾಡ್ಕೊ ಅಂತ ಹೇಳ್ತಾರೆ. ಇದನ್ನು ಪ್ರಸಾದ ಮಾಡ್ಕೊಳ್ಬೇಕು. ಅದಕ್ಕೆ ಬಸವಣ್ಣವರಂತ ಕಡೆ ಹೇಳ್ತಾರೆ, ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಈ ದೇಹ ಬಂದಿರೋದು ಯಾಕಪ್ಪ ಅಂತೇಳಿದ್ರೆ, ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ, ಭಗವಂತನಿಗೆ ಅರ್ಪಿಸ್ಕೊಳ್ಳಿಕ್ಕೆ ಬಂದಿರೋಂಥ ದೇಹ. ಈ ದೇಹವನ್ನು, ಈ ಕಾಯವನ್ನು ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಈ ನಾವೇನು ಮಾಡಿದ್ದೀವಿ? ದೇಹವನ್ನು ಏನು ಮಾಡ್ತಾರೆ ಎಲ್ಲರೂ? ಕೆಲವರು, ಬಹುತೇಕ ಜನ ಇದಕ್ಕೇನು ಕೊಡಬೇಕು? ಅನ್ನ ಆಹಾರಾದಿಗಳನ್ನು ಕೊಡೋದು ಬಿಟ್ಟು ಏನು ಮಾಡ್ತಾರೆ? ಹೆಂಡ ಕುಡಿಸ್ತಾರೆ, ಮದ್ಯಪಾನ ಮಾಡಿಸ್ತಾರೆ ಅಲ್ವಾ. ಅದಕ್ಕೆ ಏನೇನು ದೇಹಕ್ಕೆ ಏನೇನು ಬೇಡ ಅವನ್ನೆಲ್ಲ ಕೊಟ್ಟರೆ ಇದು ಪ್ರಸಾದ ಆಗುತ್ತಾ? ಅಲ್ವಾ, ಕಲ್ಗಚ್ಚಾಗ್ಬಿಡುತ್ತೆ. ಹಾಗಾಗಿ ಈ ಪ್ರಸಾದ ಕಾಯವನ್ನು, ಈ ಕಾಯವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕಾದಂಥದ್ದು ಮನುಷ್ಯನ ಗುರಿಯಾಗಿರಬೇಕು. ಆದರೆ ನಾವೇನು ಮಾಡ್ತೀವಿ? ದೇಹಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಇಲ್ಲಿ ಒಂದೇ ಸಣ್ಣ ನೋವಾದರೂ ನಾವು ಸಹಿಸೋದಿಲ್ಲ ಅಲ್ವಾ. ಒಂದು ಸಣ್ಣ ನೋವಾಗಲಿ, ಒಂದು ಸಣ್ಣ ಪೆಟ್ಟಾಗಲಿ ನಾವು ಸಹಿಸೋದಿಲ್ಲ. ಹಾಗಾದರೆ ದೇಹವನ್ನೇ ಎಷ್ಟು ಮುಖ್ಯ. ಅದಕ್ಕೆ ಕೆಲವರು ಹೇಳ್ತಾರೆ ಏನಂತ, ಇದ್ದು ಒಂದಿನ ಬಿದ್ದು ಹೋಗುವ ಈ ನರ ದೇಹವ ನಾನೆಂಬುದು ತರವೇನೋ. ಇದ್ದು ಒಂದಿನ ಬಿದ್ದು ಹೋಗುವ ಈ ನರ ದೇಹವ ನಾನೆಂಬುದು ತರವೇನೋ. ಹಂಗೆ ಇರದೆ ಹಿಂಗಿ ಹೋಗುವ ತನುವಿನೊಳು ಸುಖವಿಹುದೇನೋ. ಏನು ಹೇಳ್ತಾರೆ? ಇದ್ದು ಒಂದಿನ ಬಿದ್ದು ಹೋಗುವ ಈ ನರದೇಹವ ನಾನೆಂಬುದು ತರವೇನೋ. ಈ ದೇಹ ಇರುತ್ತೆ, ಹಿಂಗೆ ಇರುತ್ತಾ? ಒಂದಿನ ಬಿದ್ದೋಗುತ್ತೆ. ಆದರೆ ಈ ದೇಹ ನಾವು ಬಾಲ್ಯದಲ್ಲಿದ್ದಾಗಿದೆಯಾ? ಹಾಗೇ ಇದೆಯಾ? ಯೌವನದಲ್ಲಿದ್ದಾಗಿದ್ದ ಹಾಗೇ ಇದೆಯಾ ದೇಹ? ಅಲ್ವಾ. ಇದ್ದು ಒಂದಿನ ಬಿದ್ದು ಹೋಗುವ ಈ ನರದೇಹವ ನಾನೆಂಬುದು ತರವೇ. ನಾವೇ ಅನ್ಕೊಂಬಿಡ್ತೀವಿ, ಈ ದೇಹನೇ ನಾನು ಅಂತ ಅನ್ಕೊಂಬಿಟ್ಟಿದ್ದೀವಿ. ಹಾಗೆ ಇರದೆ ಹಿಂಗಿ ಹೋಗುವ ತನುವಿನೊಳು ಸುಖ ವಿಹುದೇನೋ ಅಂತ ಹೇಳ್ತಾನೆ. ಹಂಗೆ ಇರುತ್ತೆ. ಹೆಂಗೆ ಇರುತ್ತಾ? ಒಂದೇ ಇರುತ್ತಾ? ಅದು ಹಿಂಗೆ ಹೋಗ್ಬಿಡುತ್ತೆ, ದೇಹ ಕುಗ್ಗೋಗ್ಬಿಡುತ್ತೆ. ಇದರಲ್ಲೇ ನಾವು ಸುಖ ಇದೆ ಅಂತ ಅನ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಈ ದೇಹ ನಶಿಸಿ ಹೋಗುವಂಥದ್ದು, ಪಂಚಭೂತಗಳಲ್ಲಿ ಒಂದಾಗೋಂಥದ್ದು. ಹಾಗಾಗಿ ಈ ದೇಹವನ್ನು ನಾವೇನೇ ಇಟ್ಕೊಳ್ಬೇಕು? ಪ್ರಸಾದಕಾಯಿಯಾಗಿ ನೆಪ ಮಾತ್ರಕ್ಕೆ ಇಟ್ಕೊಳ್ಬೇಕು. ನೆಪ ಯಾವುದಕ್ಕೆ? ಆಸರೆಯಾಗಿ ಇಟ್ಕೊಳ್ಬೇಕು. ಮನಸ್ಸಿಗೆ ಮತ್ತು ಆತ್ಮಕ್ಕೆ ಆಸರೆಯಾಗಿ ಇಟ್ಕೊಳ್ಬೇಕಾಗಿರೋಂಥದ್ದು ದೇಹವನ್ನು ಅಂತೇಳಿ. ಹಾಗೆ ಈ ದೇಹದ ಕಡೆಗೆ ನಾವು ಮಹತ್ವವನ್ನು ಕೊಡ್ತಾ ಹೋಗ್ದಾಗೆ ಹೇಳ್ತಾರೆ, ನಾವು ಹೇಳಿದ್ವಲ್ಲ, ಯಾವಾಗ ನಾವು ಸರ್ವಿಸ್ ಸ್ಟೇಷನಿಗೆ ಹೋಗ್ತೀವಿ ಅಲ್ವಾ, ಗಾಡಿಯನ್ನು 6 ತಿಂಗಳಿಗೆ ಇಟ್ಟು ಬಿಟ್ಟಾಗೆ ಈ ದೇಹವನ್ನೇ ಒತ್ಕೊಂಡು ಹೋಗ್ಬೇಕು. ನೀವು ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇದ್ದರೆ, ನೀವಿಲ್ಲಿ ಬಂದಿರೋದಕ್ಕೆ ಮಾತ್ರ ನಿಮ್ಮ ಮನಸ್ಸನ್ನು ನೀವು ಸಂತೈಸ್ಬೋದು, ನಿಮ್ಮ ಆತ್ಮವನ್ನು ಧ್ಯಾನದಲ್ಲಿ ತೊಡಗಿಸ್ಬೋದು ಅಲ್ವಾ. ನೀವೆಲ್ಲ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನಾನು ಆ ಕ್ಷೇತ್ರಕ್ಕೆ ಹೋಗಿ ಧ್ಯಾನ ಮಾಡಬೇಕು ಅಂದರೆ ನೀವು ಬರಬೇಕು ತಾನೆ. ಹಾಗಾಗಿ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ಲ, ಅದಕ್ಕಿಂತ ಮಿಗಿಲಾದಂಥದ್ದನ್ನು ಮನಸ್ಸಿಗೆ ಕೊಡಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಯಾವುದು ಕೊಡಬೇಕು? ಆತ್ಮಕ್ಕೆ ಕೊಡಬೇಕು
ಹಾಗಾಗಿ ಜನ ಏನು ಮಾಡ್ತಾರೆ ಅಂದರೆ ಮೋಕ್ಷ ಸಿಗಬೇಕು ಅಂದರೆ ಏನು ಮಾಡಬೇಕು? ಮೋಕ್ಷ ಸತ್ತೋಗ್ಬೇಕು ಅಲ್ವಾ? ಮೋಕ್ಷ ಸಿಗಬೇಕು ಅಂದರೆ ದೇಹ ಬಿಡ್ಬೇಕು ತಾನೆ ಮೊದಲಿಗೆ. ಅಂದರೆ ಆತ್ಮಕ್ಕೆ ಮೋಕ್ಷ, ದೇಹಕ್ಕಲ್ಲ. ದೇಹಕ್ಕೆ ಮೋಕ್ಷ ಕೊಡೋದಲ್ಲ ನಾವು. ಮೋಕ್ಷ ಅಂದರೆ ಏನು, ಅದಕ್ಕೆ ಹೇಳ್ತಾರೆ ನೋಡಿ, ನಿನ್ಗೊಂದು ಮೋಕ್ಷ ಕಾಣಿಸ್ತೀನಿ ಕಣ ಅಂತಾರೆ ಯಾರಿಗಾರು ಜಗಳ ಆದಾಗ ಅಲ್ವಾ? ಅಂದರೆ ಏನು, ನೀನು ಮುಗಿಸ್ತೀನಿ ಅಂತೇಳಿ. ದೇಹಕ್ಕೆ ಮೋಕ್ಷ ಅಲ್ಲ, ಆತ್ಮಕ್ಕೆ ಮೋಕ್ಷವನ್ನು ಕೊಡಬೇಕು. ಅಂದರೆ ಆತ್ಮ ಹೋಯ್ತು ಅಂದರೆ ಆಟೋಮೆಟಿಕ್ಕಾಗಿ ದೇಹನೂ ಹೋಗ್ಬಿಡುತ್ತೆ. ದೇಹ ಇರುತ್ತಾ? ಆತ್ಮ ಚೈತನ್ಯ ಇದ್ದರೆ ಮಾತ್ರ ದೇಹ ಕೆಲಸ ಮಾಡುತ್ತಲ್ಲ. ಹಾಗೆ ಆತ್ಮಕ್ಕೆ ಮೋಕ್ಷ ಸಿಕ್ಕಿದರೆ ದೇಹ ಮನಸ್ಸು ಎರಡೂ ಏನಾಗುತ್ತೆ? ಅವು ಸಹ ಅದ್ರ ಜೊತೆಯಲ್ಲಿ ಖಾಲಿ ಮಾಡಿಬಿಡುತ್ತೆ. ಹಾಗಾಗಿ ಆ ಮೋಕ್ಷವನ್ನು ಯಾವುದಕ್ಕೆ ಕೊಡಬೇಕು? ಆತ್ಮಕ್ಕೆ. ಹುಟ್ಟು ಸಾವುಗಳ ಪರಿಮಿತಿಯನ್ನು ಮೀರಿ ನಾವು ಭಗವಂತನಲ್ಲಿ ಸೇರಬೇಕಾಗಿರುವಂಥದ್ದು ಮನುಷ್ಯನ ಗುರಿ ಅಲ್ವಾ? ನಾವೇನು ಮಾಡ್ತೀವಿ, ನಮ್ಮ ಗುರಿಯನ್ನು ತಲುಪಬೇಕಾದ್ರೆ ಧ್ಯಾನ. ಈಗ ಪತ್ರಿಜಿಯವರು ಯಾಕೆ ಧ್ಯಾನವನ್ನು ನೀವು ಹೇಳಿಕೊಟ್ರು ಅಂತೇಳಿದರೆ, ಧ್ಯಾನ ಮನಸ್ಸನ್ನು ಸ್ಥಿಮಿತದಲ್ಲಿಡಲಿಕ್ಕೆ, ದೇಹವನ್ನು ಅರ್ಧವಸ್ಥೆಯಲ್ಲಿ ಇಡಲಿಕ್ಕೆ ಧ್ಯಾನ ಒಂದು ಮೂಲ ಸಾಧನ ಆಗುತ್ತೆ. ಆದರೆ ಆ ಸಾಧನವನ್ನು ನೀವು ಬಳಸ್ಕೊಳ್ಬೇಕು ಅಂತೇಳಿದ್ರೆ ಈ ಎರಡು ಆಧಾರವಾಗಿ ಇಟ್ಕೊಂಡೇ ಬಳಸ್ಕೊಬೇಕು. ಇವೆರಡನ್ನು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಧ್ಯಾನಾಸಕ್ತನಾಗಿರ್ತೀನಿ, ನಾನು ಬರೀ ಧ್ಯಾನ ಮಾಡ್ತೀನಿ, ಮನೆಯಲ್ಲಿ ಒಂಚೂರು ಕೆಲಸ ಮಾಡಲ್ಲ ಅಂದರೆ ಆಗಲ್ಲ. ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನ್ನು, ಉಂಡುಂಡು ಸ್ವರ್ಗವನ್ನಯ್ಯಲಿಕ್ಕೆ ಅದನ್ನೇನು ರಂಡೆಯಾಳುವಳೆ ಸರ್ವಜ್ಞ ಅಂತ ಹೇಳ್ತಾನೆ. ಸರ್ವಜ್ಞ ಏನು ಹೇಳ್ತಾನಪ್ಪ ಅಂತೇಳಿದರೆ, ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನ್ನು, ಉಂಡುಂಡು ಸ್ವರ್ಗವನ್ನಯ್ಯಲಿಕ್ಕೆ. ಅಂದರೆ ನನಗೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ನಿನ್ನ ದೇಹಕ್ಕೆ ದಂಡಿಸಪ್ಪ, ಕೆಲಸ ಮಾಡು, ಕಾಯಕ ಮಾಡು ಅಲ್ವಾ? ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನ್ನು, ನಿನ್ನ ಕರ್ಣಗಳನ್ನು, ಏನು ನಿನ್ನ ಕರ್ಣಗಳಿದಾವಲ್ಲ, ನಿನ್ನ ಏನು ನಮ್ಮ ಕರ್ಮೇಂದ್ರಿಯಗಳಿದಾವಲ್ಲ, ಅವನ್ನು ಖಂಡಿಸು. ಅಂದರೆ ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ತಿನ್ನಬೇಡ. ಹಾಗೆ ದಂಡಿಸದೆ ದೇಹವನ್ನು, ಖಂಡಿಸದೆ ಕರ್ಣವನ್ನು, ಉಂಡುಂಡು ಅಂದರೆ ಇವಾಗೆಲ್ಲದಕ್ಕೂ ಮಜಾ ಕೊಟ್ಟು ಕಿವಿನಲ್ಲಿ ಕೇಳಬಾರ್ದೆಲ್ಲ ಕೇಳಿ, ಬಾಯಲ್ಲಿ ಆಡಬಾರ್ದೆಲ್ಲ ಆಡಿ, ನಾಲ್ಗೆಲ್ಲ ಬಾಯಲ್ಲಿ ತಿನ್ನಬಾರ್ದೆಲ್ಲ ತಿಂದು ಸುಖವಾಗಿ ಇದ್ದುಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಹೇಳ್ತೇನೆ. ಅದನ್ನೇನು ರಂಡೆ ಅಂದರೆ ಸರ್ವಜ್ಞ ಆಡು ಭಾಷೆಯಲ್ಲಿ ಹೇಳ್ತಾನೆ, ಅದು ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಅದೇನಿದ ಸ್ವರ್ಗ. ಹಂಗಾಗಿ ನೀವು ಎರಡರಲ್ಲಿ ನೀನು ಪರಿಪಕ್ವನಾದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಸರ್ವಜ್ಞ ಹೇಳ್ತಾನೆ. ಹಾಗಾಗಿ ನಾವು ದೇಹವನ್ನು ಖಂಡಿಸಿ ದೇಹವನ್ನು ದಂಡಿಸಿ ಕರ್ಣಗಳನ್ನು ಖಂಡಿಸಿದಾಗ ಮಾತ್ರ ನಾವು ಅಂದರೆ ಸ್ವರ್ಗ ಅಂದ್ರೇನು, ಆತ್ಮದ ತೃಪ್ತಿಗೆ, ಧ್ಯಾನದ ಪರಾಕಾಷ್ಠೆಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಹಾಗಾಗಿ ಯಾವತ್ತು ನಮ್ಮ ಕರ್ಣೇಂದ್ರಿಯಗಳನ್ನು ಹರಿಲಿಕ್ಕೆ ಬಿಡಬಾರ್ದು. ಕರ್ಣೇಂದ್ರಿಯಗಳು ಆದರೆ ಆ ಕೆಲಸನೇ ಹರಿಯುವಂಥದ್ದು, ಆದರೆ ಅದನ್ನು ಕಟ್ಟಾಕಬೇಕಾಗಿರೋ ಅಂಥದ್ದು ಯಾವುದು? ದೃಢವಾದಂಥ ನಿರ್ಧಾರ ಮಾಡಬೇಕಾಗಿರೋದು ಯಾವುದು? ಮನಸ್ಸು. ಆದರೆ ಆ ಮನಸ್ಸನ್ನೇ ಸರಿ ಇರೋಲ್ಲ, ಮನಸ್ಸು ಗಟ್ಟಿ ಆಗಲ್ಲ. ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೆ ಏನಾಗಬೇಕು? ಧ್ಯಾನ, ಆತ್ಮದ ಅರಿವಾಗಬೇಕು. ಆತ್ಮದ ಅರಿವೇ ಇಲ್ಲ ಅಂತೇಳಿದರೆ ನೀವು ಮನಸ್ಸಿನ ಜೊತೆ ಎಷ್ಟು ಅಂತ ಆಟ ಆಡ್ತೀರಿ ಅಲ್ವಾ? ಆತ್ಮದ ಅರಿವಾದಾಗ ನಾವು ಮನಸ್ಸನ್ನು ಕಟ್ಟಾಕಲಿಕ್ಕೆ, ಅಂದರೆ ಪರಮಾತ್ಮನ ಧ್ಯಾನ. ಯಾರನ್ನು ನೆನಿತೀರಿ? ಯಾವುದು ಪರಮಾತ್ಮ? ಪರಮಾತ್ಮ ಯಾರು? ಇವನನ್ನು ಯಾರನ್ನೊಬ್ಬನ ನೀವು ಬೇರೆ ದೇಶದವನು ನಾವು ಪರದೇಶಿ ಅಂತೀವಿ ಅಲ್ವಾ? ಅಂದರೆ ನನ್ನನ್ನು ಬಿಟ್ಟು ಬೇರೆ ಅವನು, ನಮ್ಮವನಲ್ಲ, ಬೇರೆಯವನ್ನ ಪರದೇಶಿಗಳು ಅಂತೀವಿ ಅಲ್ವಾ? ಹಾಗೆ ಪರಮಾತ್ಮ ಅಂದರೆ ಯಾರು? ಅವನು ಪರದೇಶಿನೇ. ಯಾರು ಬೈಕಂಬಿಡ, ಯಾರೇ ನಿಂಗೆ ದಿಕ್ಕು ದೇಶ ಇಲ್ಲ, ನಿನ್ನ ಗುಂಡ್ರ ಗೋಬಿ ಪರದೇಶಿ ಅಂದರೆ ಬೈಯಂಗಿಲ್ಲ. ಯಾಕೆ? ಅವನು ಇಂಡೈರೆಕ್ಟಾಗಿ ನಿಮ್ಮನ್ನೇನಂತವನೆ? ದೇವರು ಅಂತವನೆ ನಿಮ್ಮನ್ನು ಅಲ್ವಾ? ಯಾರಾದರೂ ಬೈದರೆ ನಿನ್ನ ದಿಕ್ಕೆಟ್ಟವನು, ದಿಕ್ಕು ದೇಶ ಇಲ್ಲ, ನಿನಗೆ ಪರದೇಶಿ ಬೇವರ್ಸಿ ಅಂದರೆ ನಾವು ಅವನನ್ನು ಬೈಯಂಗಿಲ್ಲ. ಯಾಕಂದ್ರೆ ಅವನು ಇಂಡೈರೆಕ್ಟಾಗಿ ನಮ್ಮನ್ನ ದೇವರು ಅಂತವನೆ ಅಲ್ವಾ? ಅಂದರೆ ಭಗವಂತನಿಗೆ ಈ
ಅಂದರೆ ಕುಲಸೀಮೆ ಇಲ್ಲ, ಅವನಿಗೆ ಯಾವುದೇ ಪರದೆ ಇದಿಲ್ಲ, ಮಿತಿ ಇಲ್ಲ, ಅವನು ಸರ್ವವ್ಯಾಪ್ತಿ ಅಂತ ಹೇಳಿದ್ರೆ ಪರದೇಶಿ ಅಂದ್ರೇನೋ ಅವನು ಎಲ್ಲಿ ಬೇಕಾದ್ರೂ ಇರ್ಬೋದು. ನನ್ನನ್ನು ಬಿಟ್ಟು ಇನ್ನೊಂದು ಆತ್ಮ ಇದೆ, ಅದು ಪರಮಾತ್ಮ. ಅದಕ್ಕೇನು ಹೇಳ್ತೀವಿ, ಸಮುದ್ರದ ನೀರು, ಸಮುದ್ರ ಯಾವುದು? ಪರಮಾತ್ಮ. ಈ ಹನಿ ಯಾವುದು? ನೀರಿನ ಹನಿ ಆತ್ಮ. ಬೆಂಕಿಯ ಕಿಡಿ ಆತ್ಮ, ಬೆಂಕಿಯ ಜ್ವಾಲೆ ಪರಮಾತ್ಮ. ಕಿಡಿ ಎಲ್ಲಿ ಬೀಳುತ್ತೆ? ಬೆಂಕಿ ಹಾಕ್ತೀರಿ, ಕಿಡಿ ಮೇಲೆಲ್ಲ ಅತ್ತೆ ನಾವು ಕಿಡಿ ಆರ್ತೇವೆ ಅಂತೀವಿ, ಬೆಂಕಿ ಆರ್ತು ಅಂತೀವ. ಅದು ಎಲ್ಲಿ ಬೀಳುತ್ತೆ? ಕಿಡಿ ಮೇಲೆ ಅಲ್ಲಿಗೆ ಬೀಳುತ್ತೆ, ಬೆಂಕಿಗೆ ಬೀಳುತ್ತೆ ಅಲ್ವಾ? ಹಾಗೆ ಬೆಂಕಿ ಪರಮಾತ್ಮ, ಕಿಡಿ ಆತ್ಮ. ನೀರಿನ ಹನಿ ಆತ್ಮ, ಸಾಗರ ಪರಮಾತ್ಮ. ಏನಾಗುತ್ತೆ? ಸಾಗರದ ನೀರು ಆವಿಯಾಗಿ ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಹನಿ ಮೋಡವಾಗಿ ಹನಿಯಾಗಿ ಕೆಳಗಡೆ ಬೀಳುತ್ತೆ. ಹನಿ ಎಲ್ಲ ಸೇರಿ ಹೊಳೆಯಾಗಾರದು, ನದಿ ಆಗಾರದು ಎಲ್ಲಿಗೆ ಹೋಗುತ್ತೆ? ಸಾಗರಕ್ಕೆ ಸೇರುತ್ತೆ, ಸಮುದ್ರಕ್ಕೆ ಸೇರುತ್ತೆ. ಅದು ನಿಜವಾದಂಥ ಗುರಿ, ಪರಮಾತ್ಮನ ಸ್ಥಳ ಅಂತೇಳಿ. ಹಂಗೆ ಈ ಮನುಷ್ಯ 84 ಲಕ್ಷ ಜನ್ಮಗಳನ್ನೆಲ್ಲ ಎತ್ತಿ 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 ಬಂದಿದ್ದಾನಲ್ಲ, ಅವನು ಎಲ್ಲಿಗೆ ಹೋಗಬೇಕು? ಜೀವನವನ್ನು ಮಾಡೇ ಹೋಗಬೇಕು. ಏಕದಮ್ ಸಮುದ್ರದ ಮೇಲೇ ಮಳೆ ಬೀಳಲ್ಲ ಅಲ್ವಾ? ಎಲ್ಲೋ ಭೂಮಿ ಮೇಲೆ, ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಭೂಮಿ ಮೇಲೆ ಬಿದ್ದಂಥ ನೀರು ಅದು ತನ್ನ ಒಂದು ಹನಿ ಸಾರ್ಥಕವಾಗಬೇಕಂದ್ರೆ ಏನು ಮಾಡಬೇಕು? ನದಿ ಸೇರಬೇಕಾದ್ರೆ ಅದು ಎಷ್ಟು ಕಷ್ಟ ಅನುಭವಿಸುತ್ತೆ. ಆ ಹನಿ ಇನ್ನೊಂದು ಹನಿ ಜೊತೆ ಸೇರಬೇಕು. ಒಂದೇ ಹನಿ ಬಿದ್ದ ತಕ್ಷಣ ಭೂಮಿ ಇರ್ಕೊಂಬಿಡುತ್ತೆ. 100 ಹನಿಗಳ ಜೊತೆ ಸೇರಿದಾಗ ಏನಾಗುತ್ತೆ? ಸತ್ಸಂಗ ಅಂದರೆ ಇದು. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ, ತೆನೆ ತೆನೆ ಗೂಡಿದ್ರೆ. ಹಂಗೆ ಆ ಹನಿ ಲಕ್ಷಾಂತರ ಹನಿಗಳನ್ನು ಸೇರಿದಾಗ ಅದೇನಾಗುತ್ತೆ? ಸೇರಿಕೊಂಡಾಗ ಅದು ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.